ಅನಧಿಕೃತವಾಗಿ ಬಂದು ಕೇಸ್ ಮಾಡ್ತಾ ಇದ್ದೀವಿ ಸರ್. ಅಲ್ಲ ನಿಮಗೂ ಗೊತ್ತಿದೆ ಹಾಂ ಸರ್. ಯಾರಿಗೆ ಕಳಿಸಂತಿ ಈ ರೇಷನ್ ಇದ್ರದ್ದು ಬಾಂಬೆ ಕಳಿಸೋ ನಿಮಗೂ ಮಾಹಿತಿ ಇದೆ ಸರ್. ಈಗ ನನಗೂ ಇದೆ ಆದ್ರೆ ನೀವು ಕ್ರಮ ಬರೀ ಬೇಗ ಈಗ ಅಸೆಂಬ್ಲಿ ಉತ್ತರ ಕೊಟ್ಟರೆ ಸರ್ ನಾವು ಕ್ರಮ ತಗೊಂಡು ಇಲ್ಲಿವರೆಗೆ ಏನು ಘಟನೆಗಳಾಗಿರೋ ಬಗ್ಗೆ ಎಫ್ಐಆರ್ ದಾಖಲೆ ಮಾಡಿದ್ದೀವಿ ಸರ್. 2008 ಸೀಜು ಮಾಡಿದ್ದೀವಿ ಸರ್. ಹುಲಿ ಹಿಡ್ಲಿಕ್ಕೆ ಆಗಲಿಲ್ಲ. ಹುಲಿ ಉಪಕರಣ ಗೊತ್ತಿದೆ, ಕಾನೂನು ಕಾಲ ವ್ಯಾಪಾರ ಗೊತ್ತಿದೆ. ಇವರು ಇಲ್ಲಿ ಎಜುಕೇಶನ್ ವಿಡಿಯೋ ಶಾಂತ ತೋರಿಸಿ ಏನು ಗೊತ್ತದ ಅಂದ್ರೆ ನಿಮ್ಮಲ್ಲಿ ಮಾಡ್ಬೇಕು ಮಾನಸಿಕ ಇಲ್ಲ ಸರ್, ಖಂಡಿತ ಮಾಡ್ತೀವಿ ಸರ್. ನಾವು ಈಗಾಗಲೇ ಒಂದು ಜಾಗೃತ ಸಫಿಷಿಯಂಟ್ ಸರ್ ಹೇಳ್ರಿ. 2 ವರ್ಷ ಜನರ ಕೇಳಕ್ಕೆ ಉತ್ತರ ರಾಜ್ಯಸಭಾ ಮೆಂಬರ್ ಅದು ರೆಕಾರ್ಡ್ ಆನ್ಸರ್ ಅಂತ ರೆಕಾರ್ಡೆಡ್ ಆನ್ಸರ್ ಅಂತ ನೀವು ಹೇಳೋದು ಮಾಡ್ತೀವಿ ಸರ್. ಜಾಸ್ತಿ ಮಾಡ್ತಾರೆ ವಿಜಿಲೆನ್ಸ್ ಜಾಸ್ತಿ ಮಾಡೋದು ರೇಷನ್ ಫುಡ್ ಹಂಗೆ ಎಲ್ಲ ಕಣ್ಣು ಹೋಗ್ತಾವ. ಈಗಿಂದ ಒಂದು 2 ಕೇಸ್ ಹೇಳಿದ್ರೆ ಶಾಂಪಲ್ ಕೇಸ್ ಮಗ ಎಸಿ ಕೇಸ್ ಅವೆಲ್ಲ ನೀವು ಪ್ರಾಮಾಣಿಕವಾಗಿ ನಿಮಗೆ ಕೈ ಇಟ್ಕೊಂಡು ಹೇಳಿ ನನಗೇನೂ ಗೊತ್ತಿಲ್ಲ ನಡೀತಾ ಇಲ್ಲ ಅಂತ ಹೇಳಿ ನೋಡು. ನೀವು ನಿಮ್ಮಲ್ಲಿ ಯಾರಾದರೂ ಗೊತ್ತಿರ್ತೀರಾ ಯಾಕೆ ನಿಲ್ಲಕ್ಕಾಗಲಿಲ್ಲ ಸರ್? ಸರ್ ಈಗ OMSS ಅಕ್ಕಿ ಅಂತ ಬರ್ತದೆ ಇಲಾಖೆ ಆ ಇಲಾಖೆ ಸರ್ ಎಫೆಕ್ಟಿವ್ ಆಗ್ತಾರ ಎಫೆಕ್ಟಿವ್ ಆಗ್ತಾರ ಅಲ್ಮೇಲೆ ಏನ್ ಮಾಡ್ಬೇಕಂತ ಮಾಡೋಣ. ತಾಲೂಕು ಮಟ್ಟದಲ್ಲಿ ಆಮೇಲೆ ಮಾಹಿತಿ ಯಾಕೆ ಕೊಡ್ತಾರೆ ಅವ್ರು ಗೌಪ್ಯವಾಗಿ ಇದ್ದಂತ ಎಲ್ಲ ಪ್ರಚಾರ ಮಾಡೋಣ, ವ್ಯಾಪಕವಾಗಿ ಮಾಹಿತಿ ಕೊಡ್ತಾರೆ. ಚಾಲು ಮಾಡ. ಬಾದಾಮಿ ಸಾರ್ವಜನಿಕರಿಗೆ ತಿಳಿಸುವುದೇನೆಂದರೆ ಮಾನ್ಯ ಜಿಲ್ಲಾಧಿಕಾರಿ ಆದೇಶ ಪ್ರಕಾರ ರೇಷನ್ ಅಂಗಡಿಯಲ್ಲಿ ಅನ್ನಭಾಗ್ಯ ಯೋಜನೆಯ ಆಹಾರ ಪಡೆದವರು ಆಹಾರ ಧಾನ್ಯವನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡುವವರಿಗೂ ಮತ್ತು ಪಡೆದವರಿಗೂ ರೇಷನ್ ಕಾರ್ಡ್ 6 ತಿಂಗಳು ರದ್ದಾಗುವುದು ಮತ್ತು ದಂಡ ವಿಧಿಸಲಾಗುವುದು. ತಗೊಂಡೋರಿಗೆ ದಂಡ, ರೇಷನ್ ಕೊಟ್ಟೋರಿ ರೇಷನ್ ಕಾರ್ಡ್ ರದ್ದು. ರೈಟ್.